ನಾವು ಜಾಗ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಒಂದು ಇಲಿ ಸೇರ್ಕೊಬಿಟ್ಟಿದೆ ಆಕ್ಚುಲಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ತುಂಬ ದಿನದಿಂದ ನಂದು ಡ್ರೆಸ್ ಕಲೆಕ್ಷನ್ನ ಮಾಡಿ, ವಾರ್ಡ್ರೋಬ್ ಕಲೆಕ್ಷನ್ನ ಮಾಡಿ ಅಂತ ಕೇಳ್ತಾ ಇದ್ರಿ. ನಾನು ಇಲ್ಲಿ ಕೆಳಗಡೆ ಗೆಸ್ಟ್ ರೂಮಲ್ಲಿ ನಂದು ಡ್ರೆಸ್ಸಸ್ ಎಲ್ಲ ಇಟ್ಕೊಂಡಿದ್ದೀನಿ ಆ್ಯಂಡ್ ಮೇಲ್ಗಡೆ ಸ್ವಲ್ಪ ಸ್ಯಾರಿ ಎಲ್ಲ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಮೇ ಬಿ ಫಸ್ಟಿಂದನೂ ಸ್ವಲ್ಪ ನನಗೆ ಡ್ರೆಸ್ ಅಂತ ಅಂದರೆ ಕಾಲೇಜ್ ಡೇಸಿಂದನೂ ತುಂಬಾ ಕ್ರೇಜು. ಬಟ್ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ದುಪ್ಪಟ್ಟೆ ಎಲ್ಲ ಇರೋ ಡ್ರೆಸ್ಗಳನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಎಲ್ಲ ಸ್ವಲ್ಪ ಕುರ್ತೀಸು ಆ ಥರ ವೇರ್ ಮಾಡ್ತಾ ಇದ್ದೆ ಆ್ಯಂಡ್ ಜೀನ್ಸ್ ಜಾಸ್ತಿ ಹಾಕ್ತಾ ಇದ್ದೆ, ಟೀ ಶರ್ಟು ಆ ಥರದ್ದೆಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಇದೇ ಕಂಫರ್ಟ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಸ್ವಲ್ಪ ನನ್ನ ಡ್ರೆಸ್ಸಿಂಗ್ ಸೆನ್ಸ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಕೆಳಗಡೆ ಏನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಏನಾದರೂ ನಿಮ್ಗೂ ನಾನು ಇಟ್ಕೊಂಡಿರೋ ವಾರ್ಡ್ರೋಬ್ನ ನೋಡಿ ಏನಾದರೂ ಟಿಪ್ಸ್ನ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ಶೇರ್ ಮಾಡಿ, ನಾನು ಕೂಡ ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀನಿ. ಬಟ್ ನನ್ನ ನಾಲೆಡ್ಜ್ ಎಷ್ಟಿದೆ ಅದಕ್ಕೆ ನಾನು ಜೋಡಿಸ್ಕೊಂಡಿದ್ದೀನಿ. ಬಟ್ ನನಗೆ ಈ ಥರ ವಾರ್ಡ್ರೋಬ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ವಾರ ಅಷ್ಟೇ, ನನಗೆ ಅದ್ರ ಮೇಲೆ ಅದನ್ನು ಮೈಂಟೈನ್ ಮಾಡೋಕ್ಕೂ ಬರಲ್ಲ. ಏಕೆಂದರೆ ಇವಾಗ ವೀಡಿಯೋ ಮಾಡೋದ್ರಿಂದ ದಿನಕ್ಕೆ ಒಂದೊಂದು ಡ್ರೆಸ್ನ ಹಾಕ್ಕೊಳ್ತೀನ, ಮತ್ತು ಅದನ್ನ ಒನ್ ಟೈಮ್ ಹಾಕಿದ್ದೀನಿ ಅಂತ ವಾಶು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಡೇ ಇನ್ನೆಲ್ಲಾದರೂ ಸಿಟಿಗೆ ಹೋಗುವಾಗ ಹಾಕ್ಕೊಳ್ಳೋಣ ಅಂದ್ಕೊಂಡು ಮತ್ತೆ ಅದನ್ನು ಒಳಗಡೆನೂ ಇರಲ್ಲ, ಹೊರ್ಗಡೆ ಇಟ್ಬಿಟ್ಟಿರ್ತೀನಿ. ಹಾಗಾಗಿ ಒಂಥರ ಎಲ್ಲದೂ ಹಾರ್ಡ್ಕೊಂಡಂಗೆ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಏನಪ್ಪ ಅಂತ ಅಂದರೆ ರೀಸೆಂಟಾಗಿ ವಾರ್ಡ್ರೋಬ್ನ ಸ್ವಲ್ಪ ಕೆಲವೊಂದು ಸ್ಲ್ಯಾಬ್ಸ್ ಎಲ್ಲ ಬೇಕಿತ್ತು ನನಗೆ. ಕಾರ್ಪೆಂಟ್ರು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿಸ್ಕೊಂಡೆ ಅಲ್ವಾ. ಹಾಗಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡೋಕ್ಕಾಯಿತು ಅಂತ ಅನ್ನಿಸ್ತು. ಸೊ ಇದು ನನ್ನ ವಾರ್ಡ್ರೋಬು. ಈ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ ವಾರ್ಡ್ರೋಬ್ನ. ಈ ಥರ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದೆಲ್ಲದು ಔಟ್ಸೈಡ್ ಇಟ್ಕೊಂಡ್ರೆ ಲಿಪಿ ಏನು ಮಾಡ್ತಾಳೆ, ಅವಳು ಬರೋದು ಸುಮ್ಮನೆ ಹಚ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ಲು ಅಂತ ಹೇಳಿ ಇದನ್ನು ಹೊರ್ಗಡೆ ಇಟ್ಕೊಂಡು ಅವಳು ತೆಗ್ದಿವಾಗ ಅವಳು ಕೈಗೆ ಸಿಗ್ದಂಗೆ ಇಟ್ಕೊಂಡಿದ್ದೀನಿ. ಆದರೂ ಒಂದೊಂದ್ಸತಿ ಚೇರ್ನ ತೊಗೊಂಡು ಬಂದು ಇದನ್ನೆಲ್ಲದನ್ನು ತೊಗೊಂಡು ಅವಳಿಗೆ ಹಾಕ್ಕೊಳ್ಳೋದು ಆ ಥರದ್ದೆಲ್ಲ ಕ್ರೇಜ್ ಜಾಸ್ತಿ ಅವಳಿಗೆ. ಆ್ಯಂಡ್ ನಾನೇನು ಮಾಡಿದ್ದೀನಿ ಅಂತ ಅಂದರೆ ಈ ಥರ ಒಂದು ಬಾಕ್ಸ್ಗಳನ್ನ ತೊಗೊಂಡಿದ್ದೀನಿ. ಫಸ್ಟು ನನಗೇನಿತ್ತು ಅಂತ ಅಂದರೆ ಈ ಸ್ಲ್ಯಾಬ್ ಇರಲಿಲ್ಲ. ಈ ಸ್ಲ್ಯಾಬ್ ಹಾಗೆ ಪ್ಲೈನಾಗಿತ್ತು, ಅಂದರೆ ಇದಿಷ್ಟು ಒಂದೇ ಹೈಟ್ ಇತ್ತು. ಅವಾಗ ನನಗೆ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬಂದರೆ ಈ ಕಡೆನೂ ಅಷ್ಟೇ, ಈ ಸ್ಲ್ಯಾಬು ಇರಲಿಲ್ಲ, ಈ ಸ್ಲ್ಯಾಬು ಇರಲಿಲ್ಲ, ಕಂಟಿನ್ಯೂಸ್ ಆಗಿ ಉದ್ದಕ್ಕಿತ್ತು. ಇಲ್ಲೇ ಕಲರ್ ಡಿಫ್ರೆನ್ಸಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ. ಮತ್ತು ಆಮೇಲೆ ಇಲ್ಲೂ ಅಷ್ಟೇ, ಇದಿಷ್ಟು ಸ್ಲ್ಯಾಬ್ ಇರಲೇ ಇಲ್ಲ, ಇದಿಷ್ಟೇ ಸ್ಲ್ಯಾಬ್ ಇದ್ದಿದ್ದು. ಹಾಗಾಗಿ ಏನು ಮಾಡಿದೆ, ಇಲ್ಲಿಗೊಂದು ಸ್ಲ್ಯಾಬ್ ಇಟ್ಕೊಂಡಾಗ ನೀಟಾಗಿ ನನಗೆ ಆರ್ಗನೈಸ್ ಮಾಡಿ ಇಟ್ಕೋಬೇಕು ಅಂತ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಇವಾಗಲೂ ಖುಷಿ, ಇದು ನೀಟಾಗಿ ಆರ್ಗನೈಸ್ಡ್ ಆಗಿರುತ್ತೆ ಆ್ಯಂಡ್ ಈ ಸ್ಲ್ಯಾಬ್ ಹಾಕಿಸ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಅಂತ ಅನ್ನಿಸ್ತು. ಆ್ಯಂಡ್ ನೀವೇನಾದರೂ ವಾರ್ಡ್ರೋಬ್ನ ಮಾಡಿಸ್ಕೊಳ್ಳುವಾಗ ತುಂಬಾ ಇಂಪಾರ್ಟೆಂಟ್ ಆ್ಯಕ್ಚುಲಿ ವಾರ್ಡ್ರೋಬ್ ಡಿಸೈನ್ ಮಾಡೋದು. ನನಗೆ ಈ ಸ್ಲ್ಯಾಬ್ನ ಮಾಡಿಸ್ಕೊಂಡಿದ್ದು ಏನು ಅಡ್ವಾಂಟೇಜ್ ಅನ್ನಿಸ್ತು ಅಂದರೆ ಹಿಂಗೆ ಉದ್ದಕ್ಕೂ ಜೋಡ್ಸೋಕ್ಕಾಗಲ್ಲ, ಬಿದ್ದೋಗ್ಬಿಡುತ್ತೆ. ಸೊ ಇವಾಗ ಏನಂದರೆ 3-4 ಇರುತ್ತಲ್ವ, ಸೊ ಇವಾಗ ಒಂದೊಂದನ್ನು ಈ ಥರ ತಕ್ಕೊಬೋದು ಅಂತ ಅನ್ನಿಸ್ತು. ನೀವು ವಾರ್ಡ್ರೋಬ್ ಮಾಡಿಸ್ಬೇಕು ಅಂತ ಅಂದಾಗ ಈ ವಾರ್ಡ್ರೋಬ್ ಡಿಸೈನ್ ಏನು ಮಾಡಿಸ್ತೀರ ತುಂಬಾ ಇಂಪಾರ್ಟೆಂಟು. ನಿಮ್ಮ ಆರ್ಕಿಟೆಕ್ಟ್ ಹತ್ರ ತುಂಬ ನೀಟಾಗಿ ಡಿಸೈನ್ನ ತೊಗೊಂಡು ನೀವು ಮಾಡಿಸ್ಕೊಳ್ಳಿ. ಅಂದರೆ ಅವ್ರಿಗೇನಂದರೆ ಅವ್ರಿಗೆ ಅಷ್ಟು ಐಡಿಯಾ ಇರೋಲ್ಲ ಯಾವ ಥರ ಸ್ಟೋರೇಜ್ ಮಾಡಬೇಕು ಅಂತ ಹೇಳಿ. ಸೊ ನಮಗೆ ಅದನ್ನು ಪ್ಲೇಸ್ ಮಾಡೋಕ್ಕೆ ಹೋದಾಗಲೇ ಐಡಿಯಾಸ್ ಬರುತ್ತೆ. ಹಾಗಾಗಿ ಇದು ಒಂದು ಕಿವಿ ಮಾತು, ಒಂದು ಟಿಪ್ಸ್ನ ನಾನು ನಿಮಗೆ ಕೊಡ್ತೀನಿ ವಾರ್ಡ್ರೋಬ್ ಮಾಡಿಸ್ಕೊಳ್ಳುವಾಗ. ಆ್ಯಂಡ್ ನೆಕ್ಸ್ಟ್ ನಾನು ಈ ಕಡೆ ಎಲ್ಲ ಏನು ಮಾಡಿದ್ದೀನಿ, ಈ ಥರ ಡ್ರೆಸ್ಸಸ್. ಸೊ ಇಲ್ಲೆಲ್ಲ ಏನು ಡ್ರೆಸ್ಸಸ್ನ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಇವಾಗ ವಾಶ್ ಮಾಡಿ ಐರನ್ ಮಾಡ್ಕೊಂಡಿರ್ತೀನಲ್ವ, ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ, ಒಂದು ಸತಿ ಹಾಕಿರೋ ಡ್ರೆಸ್ಸು ವೀಡಿಯೋಗೆ ಒಂದು ಸತಿ ಹಾಕಿಟ್ಕೊಂಡಿರ್ತೀನ, ಮತ್ತು ಇನ್ನೊಂದು ಸತಿ ಆ ಡ್ರೆಸ್ನ ಹಾಕಬೇಕು. ಇಲ್ಲ ಅಂತ ಅಂದರೆ ಏನಾಗುತ್ತೆ, ಸುಮ್ಮನೆ ವಾಶ್ ಮಾಡಿ ಮಾಡಿ ಸುಕ್ ಬಂದಂಗೆ ಆಗುತ್ತೆ, ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸತಿ ಹಾಕಿರೋದನ್ನ ಒಂದೊಂದು ಸತಿ ಇಲ್ಲಿ ಇಟ್ಕೊತೀನಿ. ಒಂದೊಂದು ಸತಿ ತುಂಬಾ ಜಾಸ್ತಿ ಟೈಮ್ ಹಾಕ್ಕೊಂಡ್ರೆ ಬೆಚ್ಚಿ ನಾನು ಬೇರೆ ಕಡೆ ಇಟ್ಕೊಳ್ತೀನಿ. ಸೊ ಇದು ಒಂದು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಒಳಗಡೆ ಏನಾದರೂ ಹಾಕ್ಕೊಂಡು ವೀಡಿಯೋ ಮಾಡಿರ್ತೀನಲ್ವ, ಅಂಥ ಡ್ರೆಸ್ಸಸ್ನ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ? ನೀವು ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸಸ್ಸು ನೋಡಿರ್ತೀರ ನನ್ನ ವೀಡಿಯೋಸಲ್ಲಿ. ಇದು ಒಂದು ಆ್ಯಕ್ಚುಲಿ ಹೊಸದಾಗಿ ಎಡಿಷನ್ ಆಗಿರೋ ಡ್ರೆಸ್. ಇದೆಲ್ಲ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಲೈಕ್ ಏನಂದರೆ ನನಗೂ ಮತ್ತೆ ಇದನ್ನು ಫೋಲ್ಡ್ ಮಾಡೋಕ್ಕಾಗಲ್ಲ. ವಿಡಿಯೋ ಮಾಡಿ ಹಾಕಿದಾಗ ಡ್ರೆಸ್ದು ಲಿಂಕ್ಸ್ ಇದ್ದರೆ ನಾನು ಶೇರ್ ಮಾಡ್ತೀನಿ. ಇವಾಗ ಒಂದು ರೀಸೆಂಟಾಗಿ ಇದೊಂದು ಕುರ್ತಾನ ಆರ್ಡರ್ ಮಾಡ್ಕೊಂಡಿದ್ದೆ, ಚೆನ್ನಾಗಿದೆ ಅಂತ ಹೇಳಿ. ಇದೊಂದು ಇನ್ನು ನಾನು ವೀಡಿಯೋಗೆ ಹಾಕಿಲ್ಲ, ನೆಕ್ಸ್ಟ್ ಏನಾದರೂ ಹಾಕೋದಾದರೆ ಇದನ್ನು ಶೇರ್ ಮಾಡ್ತೀನಿ ನಾನು ಎಲ್ಲಿ ತೊಗೊಂಡಿದ್ದು ಲಿಂಕ್ ಅಂತ ಹೇಳಿ. ಸೊ ಈ ಥರ ತುಂಬ ಏನು ನೀಟಾಗಿ ಫೋಲ್ಡ್ ಮಾಡೋಷ್ಟು ಟೈಮ್ ಇರಲ್ಲ ನನಗೆ, ಇರೋದ್ರಲ್ಲಿ ಒಂದು ರೇಂಜಿಗೆ ಫೋಲ್ಡ್ ಮಾಡಿ ಈ ಥರ ಡ್ರೆಸ್ಸಸ್ನೆಲ್ಲ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇದು ಅಷ್ಟೇ, ಇವಾಗ ಹೊಸದಾಗಿ ತೊಗೊಂಡಿರೋ ಡ್ರೆಸ್ಸು, ಇದನ್ನು ನಾನು ಇನ್ನೂ ಹಾಕಿಲ್ಲ. ಇದು ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿಗೆ ಟೆಂಪಲಿಗೆ ಹೋಗೋಣ ಅಂತ ತೊಗೊಂಡೆ. ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲಿಲ್ಲ ನನಗೆ.
ಸೊ ಇದು ಒಂದು ಈ ಕಲರ್ ಇರಲಿಲ್ಲ ನನ್ನ ಹತ್ರ ಆ್ಯಕ್ಚುಲಿ, ಒಂಥರ ಕನಕಾಂಬ್ರ ಕಲರು ಅಥವಾ ಬ್ರಿಕ್ ಕಲರ್ ಅಂತ ಹೇಳ್ತಾರಲ್ವ ಆ ಕಲರು. ಜಸ್ಟ್ ನಾನು ಇಷ್ಟೇ ಫೋಲ್ಡ್ ಮಾಡೋದು. ಒಂದೊಂದು ಸತಿ ನೀಟಾಗಿ ಆರ್ಗನೈಸ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ, ಸ್ಪೇಸ್ ಸೇವಿಂಗು ಅದೆಲ್ಲ ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸದ್ಯಕ್ಕೆ ನಾನು ಈ ಥರ ಫೋಲ್ಡ್ ಮಾಡಿ ಒಂದು ದುಪ್ಪಟ್ಟ ಇದ್ದರೆ ಅದರೊಳಗೆ ಇಟ್ಕೊಳ್ತೀನಿ, ಮತ್ತು ಪ್ಯಾಂಟೂ ಅಷ್ಟೇ ಅದರೊಳಗಡೆ ಇಟ್ಕೊಳ್ತೀನಿ. ಇಲ್ಲ ಅಂತಂದರೆ ಏನಾಗುತ್ತೆ, ಮತ್ತೆ ನನಗೆ ಎಷ್ಟು ಹುಡ್ಕಿದ್ರೂ ಸಿಗೋದೇ ಇಲ್ಲ. ಒಂದು ದುಪ್ಪಟ್ಟ ಒಂದು ಕಡೆ ಮತ್ತು ಡ್ರೆಸ್ ಒಂದು ಕಡೆ ಆಗಿಬಿಟ್ರೆ, ಹಾಗಾಗಿ ದುಪ್ಪಟ್ಟ ಇರೋದು ಮತ್ತು ಪ್ಯಾಂಟ್ ಇರೋದು ಎಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕೌಂಟರಿಗೆ ಹೋಗೋಣ. ಸೊ ಇವಾಗ ಇಲ್ಲಿ ಕೆಳಗಡೆ ಏನಿದೆ, ಈ ಕೆಳಗಡೆ ಇಟ್ಕೊಂಡಿರೋ ಡ್ರೆಸ್ಸಸ್ ಮುಗೀತು. ಆ್ಯಂಡ್ ನೆಕ್ಸ್ಟ್ ನಾನು ಇವಾಗ ಮೇಲ್ಗಡೆ ಏನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. ಇಲ್ಲೆಲ್ಲ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ಸಸ್, ಅಂದರೆ ಇವಾಗ ಔಟ್ಸೈಡ್ ಎಲ್ಲಾದರೂ ಹಾಸನ್ನು ಅಥವಾ ಟೆಂಪಲ್ಲು ಸಿಟಿಗೆಲ್ಲಾದರೂ ಹೋಗೋದಾದರೆ ಈ ಡ್ರೆಸ್ಸಸ್ನ ಹಾಕ್ಕೊಳ್ತೀನಿ. ಇದು ಕೆಳಗಡೆ ಇಟ್ಕೊಂಡಿರೋದ್ರಲ್ಲೂ ಕೆಲವೊಂದು ಹಾಗೆ ಇಟ್ಕೊಂಡಿದ್ದೀನಿ, ಕೆಲವೊಂದು ಇವಾಗ ಮನೇಲಿ ವೀಡಿಯೋ ಮಾಡುವಾಗ ಯೂಸ್ ಮಾಡ್ತೀನಲ್ವ ಆ ಥರ ಡ್ರೆಸ್ಸಸ್ಸು. ಇದೆಲ್ಲ ನೀವು ಸಾಮಾನ್ಯ ಎಲ್ಲದು ವೀಡಿಯೋಸಲ್ಲಿ ನೋಡಿರ್ತೀರ, 90% ಇದೆಲ್ಲ ನಾನು ಹಾಕಿರೋ ಡ್ರೆಸ್ಸಸ್ಸೇ. ಸೊ ಇಲ್ಲೂ ಅಷ್ಟೇ ದುಪ್ಪಟ್ಟ ಮತ್ತು ಬಾಟಮು ಮತ್ತು ಟಾಪ್ ಎಲ್ಲದನ್ನು ಫಿಕ್ಸ್ ಮಾಡಿ ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಏನಾಗ್ತಿತ್ತು ಅಂದರೆ, ಫುಲ್ ಹೈಟ್ ಇದ್ದಾಗ ಹೀಗೆ ಬಿದ್ದೋಗ್ಬಿಡ್ತಾಯಿತ್ತು. ಆ್ಯಂಡ್ ಇನ್ನೊಂದು, ಇದು ಆ್ಯಕ್ಚುಲಿ ನಾವು ನನಗೆ ಮತ್ತು ಲಿಪಿಗೆ ಅಂತ ಹೇಳಿ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ತೊಗೊಂಡಿದ್ದೆ. ಬಟ್ ಯಾವಾಗ ಹಾಕ್ಕೊಳ್ತೀನೋ ಗೊತ್ತಿಲ್ಲ ನನಗಿದನ್ನು. ಇದನ್ನು ಲಿಪಿಗೆ ಅಂತ ನಾನು ತಗೊಂಡಿದ್ದೆ ಆ್ಯನಿವರ್ಸರಿಗೆ. ಹಾಂ, ಕರೆಕ್ಟ್, ಆ್ಯನಿವರ್ಸರಿಗೆ ರೆಸಾರ್ಟಿಗೆ ಹೋಗೋಣ ಅಂತೆಲ್ಲ ಬುಕ್ ಮಾಡ್ಕೊಂಡಿದ್ವಿ. ಆವಾಗ ಮ್ಯಾಚಿಂಗ್ ಹಾಕ್ಕೊಳ್ಳೋಣ ಅಂತ ತಗೊಂಡಿದ್ದೆ. ಇನ್ನು ಲಿಪಿಗೆ ತೋರಿಸಿಲ್ಲ, ತೋರಿಸಿದ್ರೆ ಇಮಿಡಿಯೇಟಾಗಿ ಹಾಕೋಬೇಕು ಅವಳು, ಹಾಗಾಗಿ. ಆ್ಯಂಡ್ ಇದು ಅಷ್ಟೇ, ನನಗೊಂದು ಫ್ರಾಕ್ ತೊಗೊಂಡಿದ್ದೆ, ಕಲರ್ ಇಷ್ಟ ಆಗಿತ್ತು ಅಂತ ಹೇಳಿ. ಬಟ್ ಯಾವಾಗಲಾದರೂ ಟ್ವಿನ್ನಿಂಗ್ ಮಾಡಿದಾಗ ಇದನ್ನು ಹಾಕ್ಕೊಂಡು ನಾನು ತೋರಿಸ್ತೀನಿ ನಿಮಗೆ ಹೇಗೆ ಕಾಣ್ತಾ ಇತ್ತು ಅಂತ ಹೇಳಿ. ನೆಕ್ಸ್ಟು ಇದಿಷ್ಟೇ, ಈಗ ಸದ್ಯಕ್ಕೆ ಇದು ಹೊಸದಿಲ್ಲಿ ಬಂದಿತ್ತಲ್ಲ ಅಂತ ಹೇಳಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ವಾರ್ಡ್ರೋಬಲ್ಲಿ ನಾನು 90% ಬರೀ ಡ್ರೆಸ್ಸಸ್ಸೇ ಇಟ್ಕೊಂಡಿರೋದು. ಸೊ ಇದು ಅದೇ ಹೇಳ್ದೆ ಅಲ್ಲ, ತೊಗೊಂಡಿದ್ದ ಡ್ರೆಸ್ಸಸ್ಸು. ಇಲ್ಲೂ ಅಷ್ಟೇ ಕೆಲವೊಂದು ಕುರ್ತೀಸ್ ಆಗಿರ್ಬೋದು, ಕೋಡ್ ಸೆಟ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು ಇಲ್ಲಿ ಇಟ್ಕೊಂಡಿದ್ದೀನಿ. ತೆಗಿವಾಗ ಏನು ಮಾಡ್ಕೊಳ್ತೀನಿ ಅಂತ ಅಂದರೆ, ಫಸ್ಟ್ ಹಿಂಗೆ ತೆಗ್ದಿಟ್ಕೊಂಡು ಅದಾದಮೇಲೆ ಹೀಗೆ ಹಿಂದೆ ಏನಾದರೂ ಡ್ರೆಸ್ಸಸ್ ಇರುತ್ತಲ್ಲ ಅದು ಒಂದೊಂದೇ ತಕ್ಕೊಳ್ತೀನಿ. ಇಲ್ಲ ಅಂತ ಅಂದರೆ ಜೋಡ್ಸೋಕ್ಕೆ ಜಾಗ ಸಾಕಾಗಲ್ಲ ಅಂತ ಹೇಳಿ ಒಂದ್ರ ಮುಂದೆ ಒಂದು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಖಂಡಿತವಾಗ್ಲೂ ಯಾವಾಗಲೂ ಇವ್ರ ವಾರ್ಡ್ರೋಬ್ ಇಷ್ಟೇ ನೀಟಾಗಿರುತ್ತೆ, ಇವ್ರು ಇಷ್ಟೇ ನೀಟಾಗಿ ಇಟ್ಕೊಂಡಿರ್ತಾರೆ ಅಂತ ಮಾತ್ರ ಅಂದ್ಕೊಬೇಡಿ. ಎಲ್ಲದೂ ಒಂದೊಂದು ಸತಿ ಎಲ್ಲ ಏನೋ ಹರಡ್ಕೊಂಡು ಇಟ್ಕೊಂಡಿರ್ತೀನಿ, ಒಂಥರ ಕಂಪ್ಲೀಟ್ ಮೆಸ್ಸಿಯಾಗಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ನೆಕ್ಸ್ಟು ಇದು ಅಷ್ಟೇ, ಇದೊಂದು ಬಾಕ್ಸ್ನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ, ಲಿಂಕ್ ಬೇಕು ಅಂತ ಅಂದರೆ ಕಳಿಸ್ತೀನಿ. ಇಲ್ಲೇನಂತ ಅಂದರೆ ಕೆಲವೊಂದೊಂದು ದುಪ್ಪಟ್ಟಗಳನ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನಗೇನಂದರೆ ಈಸಿಯಾಗಿ ಕೈಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು, ಇದಿಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿ ಇದ್ರ ಮೇಲೆ ಇಟ್ಕೊಂಡಿದ್ದೀನಿ ದುಪ್ಪಟ್ಟಗಳನ್ನ. ಹಿಂಗೆ ಬಾಕ್ಸಲ್ಲೆಲ್ಲ ಪ್ಯಾಂಟ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಪ್ಯಾಂಟ್ ಅಂದ ತಕ್ಷಣ ಒಂದು ಸ್ಟೋರಿ ನೆನಪು ಬರುತ್ತೆ. ನಮ್ಮನೇಲಿ ಇನ್ನೂ ಈ ಗೆಸ್ಟ್ ರೂಮಿಗೆ AC ನೆಸೆಸಿಟಿ ಇಲ್ಲ ಅಂತ ಹೇಳಿ ನಾವು ಹಾಕ್ಸಿಲ್ಲ. ಬಟ್ ಆದ್ರೂ ಅಲ್ಲೊಂದು ಹೋಲ್ನ ಬಿಡಿಸ್ಬಿಟ್ಟಿದ್ವಿ ACಗೆ ಅಂತ ಹೇಳಿ. ಹೀಗೆ ಮೊನ್ನೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಒಂದು ಇಲಿ ಸೇರ್ಕೊಬಿಟ್ಟಿದೆ ಆ್ಯಕ್ಚುಲಿ. ಇದೆಲ್ಲ ಪ್ಯಾಂಟ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ನೋಡಿದ್ರೆ ಪೂರ್ತಿ ಹೊಸ ಡ್ರೆಸ್ಸಿಂದ 5 ಪ್ಯಾಂಟು ಕಂಪ್ಲೀಟಾಗಿ ಕಚ್ಚಿ ಇದು ಮಾಡಿಬಿಟ್ಟಿದೆ. ಆಮೇಲೆ ಎಲ್ಲಿಂದ ಬಂದಿರ್ಬೋದು ರೂಮಿಗೆ ಅಂದಾಗ ಆ ಹೋಲಿಂದ ಬಂದಿದೆ. ಸರಿ ಅಂತೇಳಿ ಎಲ್ಲದನ್ನು ಕ್ಲೀನ್ ಮಾಡಿ, ಆಮೇಲೆ ನನ್ನ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದರು. ಆ ಗೆಸ್ಟ್ ಹತ್ರ ಲಿಪಿ ರೂಮಲ್ಲಿ ಮಲಗಿಸಿದ್ದೆ ಅವ್ರನ್ನ. ಸೊ ಲಿಪಿ ರೂಮಲ್ಲಿ ಮಲಗಿಸಿದಾಗ ಅವರು ಇಲಿ ಇದೆ ಅಂತ ಹೇಳಿದ್ರು. ಆಮೇಲೆ ನನ್ನ ಹಸ್ಬೆಂಡ್ ಅಕ್ಕನ ಮಗ ಎಲ್ಲ ಹಿಡಿದು ಅದನ್ನು, ಅವನಿಗೆ ಪಾಪ ಕಚ್ಚೆ ಬಿಟ್ಟಿತ್ತು ಅಪ್ಪುಗೆ. ಆಮೇಲೆ TT ಇಂಜೆಕ್ಷನ್ ತಗೊಂಡಿದ್ದ ಅವನು. ಸೊ ಪ್ಯಾಂಟು ಅಷ್ಟೇ, ಇದೆಲ್ಲ ಎಕ್ಸ್ಟ್ರಾ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ದೀನಿ. ಈ ಥರ ಕಲರ್ಸ್ನ ಜೋಡಿಸಿಟ್ಕೊಂಡಿದ್ದೀನಿ. ಈ ಥರ ಅಡ್ಡ ಜೋಡಿಸಿಟ್ಕೊಳೋದ್ರಿಂದ ನೀಟಾಗಿ ನಾವು ಈಸಿಯಾಗಿ ಪಿಕ್ ಮಾಡ್ಬೋದು. ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂತ ಅಂದರೆ, ಎಷ್ಟೇ ನೀಟಾಗಿದ್ರೂ ಅರ್ಜೆಂಟಲ್ಲಿ ಇರ್ತೀವಲ್ವ, ಪಟ್ ಅಂತ ಹೇಳಿಬಿಟ್ಟು ತೆಗೆದು ಹರ್ಡಂಗೆ ಆಗ್ಬಿಡುತ್ತೆ. ನನಗೆ ಎಕ್ಸ್ಪೆಷಲಿ, ನೀವು ಹಾಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಸೊ ಇದಿಷ್ಟು ನಾನು ಈ ಬಾಕ್ಸಲ್ಲಿ ಆರ್ಗನೈಸ್ ಮಾಡಿ, ಇಲ್ಲೊಂದು ಬಾಕ್ಸ್ ಆ್ಯಕ್ಚುಲಿ ಚಿಕ್ಕದು ಈ ಸೈಜಿಗೆ ಹುಡುಕ್ತಾ ಇದ್ದೀನಿ, ಸಿಕ್ಕಿಲ್ಲ. ಇದೆಲ್ಲ ನೆನ್ನೆ ಹಾಸನಿಗೆ ಹೋಗಿದ್ವಿ, ಇಂಪು ಮದುವೆದು ಶಾಪಿಂಗ್ ಇದೆಲ್ಲ ಆರ್ಗನೈಸ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಏನೇನು ತಂದ್ವಿ, ಬಳೆ ತೊಗೊಂಡು ಬಂದ್ವಿ, ಆ್ಯಂಡ್ ಕ್ಲಿಪ್ಸು. ಮತ್ತು ಇವಾಗ ಯಾರಾದರೂ ನಮ್ಮ ಇಂಪು ಮದುವೆ ಇಲ್ಲೇ ನಮ್ಮನೆ ಪಕ್ಕದ ಚೌಲ್ಟ್ರಿಲ್ಲೇ, ಹಾಗಾಗಿ ಗೆಸ್ಟ್ ಏನಾದರೂ ಬಂದರೆ ಅಂತ ಹೇಳಿ ಕೋಮು, ಕೆಲವೊಂದು ಕ್ರೀಮು, ಬಾಡಿ ಲೋಷನ್ಸು ಅದೆಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಅದೆಲ್ಲದನ್ನು ಆರ್ಗನೈಸ್ ಮಾಡಿಡಬೇಕು. ಅವಳು ಮದುವೆ ಆಗೋದ್ರೊಳಗಡೆ ವಾರ್ಡ್ರೋಬ್ ಟೂರ್ನ ಮುಗಿಸೋಣ ಅಂತ ಹೇಳಿ ಇವತ್ತು ವಾರ್ಡ್ರೋಬ್ ಟೂರ್ ಮಾಡ್ತಾಯಿದ್ದೀನಿ.
ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದರೆ ಅದಿಟ್ಬಿಡ್ತೀನಿ ಈ ಬಾಕ್ಸ್ನ. ಈ ಬಾಕ್ಸ್ ಲಿಂಕ್ನ ನಾನು ಶೇರ್ ಮಾಡ್ತೀನಿ, ಯಾಕೆಂತಂದರೆ ಇದು ಕಡಿಮೆ ರೇಟಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋರಿಗೆ ಎಲ್ಲ ಬಾಕ್ಸ್ಗೆ ಕ್ಯಾಪ್ ಬೇಕು ಅಂತ ಅಂದರೂ ಅದನ್ನು ನಾನು ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಡೈಲಿ ವೇರ್ಗೆ ಏನಾದರೂ ಕ್ರೀಮ್ ಆಗಿರ್ಬೋದು, ಲಿಪ್ಸ್ಟಿಕ್, ಯಾವುದೋ ಒಂದು ವೀಡಿಯೋದಲ್ಲಿ ಲಿಪ್ಸ್ಟಿಕ್ದು ಸ್ಟ್ಯಾಂಡ್ದು ಕೂಡ ಲಿಂಕ್ ಕೇಳಿದ್ರಿ, ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಸೊ ಇಲ್ಲಿ ಲಿಪ್ಸ್ಟಿಕ್ ಇಟ್ಕೊಂಡಿದ್ದೀನಿ, ಆ್ಯಂಡ್ ಇಲ್ಲಿ ಒಂದು ಪೌಚ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ಆ್ಯಕ್ಚುಲಿ ಚಿಕ್ಕದ್ರಲ್ಲಿದ್ದಾಗ ನಾನು ಒಂದು ಮೆಡಿಸನ್ ಬಾಕ್ಸ್ನ ಮಾಡಿಟ್ಕೊಂಡಿರ್ತಿದ್ದೆ ಅವಳಿಗೆ. ಆ ಮೆಡಿಸನ್ ಬಾಕ್ಸ್ನ ಏನು ಮಾಡಿದ್ದೀನಿ ಅಂತ ಅಂದರೆ ನಾನಿಲ್ಲಿ ಕಂಪ್ಲೀಟಾಗಿ ವಾಚಸ್ಸು ಮತ್ತು ಏನೇನೋ ತುಂಬಿಟ್ಕೊಂಡಿದ್ದೀನಿ, ಅದೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಲ್ಲ. ಆ್ಯಂಡ್ ಅದಾದಮೇಲೆ ಇಲ್ಲಿ ನಾನು ಡೈಲಿ ಯೂಸ್ ಮಾಡೋ ಕ್ರೀಮ್ ಆಗಿರ್ಬೋದು, ಆ್ಯಂಡ್ ಸಿರಮ್ ಆಗಿರ್ಬೋದು, ಕೆಲವೊಂದು ಕ್ರೀಮ್ಸು, ಇದೆಲ್ಲ ಲಿಪಿ ಪೌಡರು, ಇದೆಲ್ಲದನ್ನು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದೊಂದು ಪ್ರಾಡಕ್ಟ್ಸು ನನಗೆ ಪ್ರಮೋಷನಿಗೆ ಬಂದಿರುತ್ತೆ, ಆ್ಯಂಡ್ ಪ್ರಮೋಷನಿಗೆ ಬಂದಿರೋದು ಎಲ್ಲ ಪ್ರಾಡಕ್ಟ್ಸು ನಾನು ಪ್ರಮೋಟ್ ಮಾಡಿಲ್ಲ. ಇಷ್ಟ ಆಗಿಲ್ಲ ಅಂತ ಅಂದರೆ ನಾನು ಅವ್ರಿಗೆ ಡೈರೆಕ್ಟಾಗೆ ಹೇಳಿದ್ದೀನಿ ಇಷ್ಟ ಆಗಿಲ್ಲ ಅಂತ ಹೇಳಿ. ಸೊ ಇಲ್ಲೆಲ್ಲ ಏನು ಮಾಡಿದ್ದೀನಿ ಅಂತ ಅಂದರೆ ಈ ಥರ ಚಿಕ್ಕ ಚಿಕ್ಕದು ಲಿಪಿಗೊಂದು ಕ್ಯೂಟಾಗಿರೋದು ಸರ ಎಲ್ಲ ತೊಗೊಂಡು ಬಂದಿದ್ದೆ, ಅದೆಲ್ಲದು ತೆಗೆದು ಇಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಅಷ್ಟೇ ಏನಾದರೂ ಲಿಪ್ಸ್ಟಿಕ್ ಆಗಿರ್ಬೋದು, ಕೆಲವೊಂದು ಟ್ರಾವೆಲಿಂಗ್ ಮಾಡೋ ಕ್ರೀಮು, ಈ ಕಾಜಲ್ಲು, ಬ್ರಷ್ಷು, ಲ್ಯಾಕ್ಮಿದು ಮತ್ತು ಸ್ಟಿಕ್ಕರ್ಸು, ಆ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಮೇಲೆ ಲಿಫ್ಟ್ ಮಾಡೋಕ್ಕಾಗಲ್ಲ, ಹಾಗಾಗಿ ಇದನ್ನು ಹೊರಗಡೆ ತಕ್ಕೊಂಡೇ ಮಾಡ್ಕೊಳ್ತೀನಿ. ಕೆಲವೊಂದು ಸಿರಮ್ ಆಗಿರ್ಬೋದು, ಬಡ್ಸ್, ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಬಂದರೆ, ಆ್ಯಂಡ್ ಇವಾಗ ಹೊಸದಾಗಿ ನಾನು ಮೆಹಂದಿ ಕಲರ್ ವೈಟ್ ಹೇರಿಗೆ ಒಂದು ಸಲ್ಯೂಷನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ, ನಟ್ ಹ್ಯಾಬಿಟ್ ಅಂತ ಹೇಳಿಬಿಟ್ಟು. ಸೊ ಇದೇನಪ್ಪ ಅಂತ ಅಂದರೆ ಕಂಪ್ಲೀಟಾಗಿ ಕೆಮಿಕಲ್ ಫ್ರೀ ಇರುತ್ತೆ, ಹಾಗಾಗಿ ನಾನು ಇದನ್ನು ಹಚ್ಕೊಂಡು ನನಗೇನು ಫೀಲ್ ಆಯಿತು ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇದನ್ನು. ಆ್ಯಂಡ್ ನೆಕ್ಸ್ಟು ಈ ಡ್ರಾಯರಲ್ಲಿ ಬಂದರೆ ಈ ಥರ ನಂದು ಏನು ಸೆಟ್ಟೆಲ್ಲ ಆರ್ಟಿಫಿಷಿಯಲ್ ಸೆಟ್ಸ್ ಏನು ಹಾಕ್ಕೊಳ್ತೀನಿ ಅದು ಆರ್ಟಿಫಿಷಿಯಲ್ ಸೆಟ್ ಆಗಿರ್ಬೋದು. ಆ್ಯಂಡ್ ಇದೆಲ್ಲ ಬಾಕ್ಸು, ಈ ಬಾಕ್ಸ್ ಒಳಗಡೆ ಕೆಲವೊಂದು ಹೇರ್ ಬ್ಯಾಂಡ್ಸು ಆ್ಯಂಡ್ ಈ ಥರ ಎಲ್ಲದು ಹಿಂಗೆ ಬಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ನಾನು ಯೂಸ್ ಮಾಡೋದೆಲ್ಲ ಇದೆಲ್ಲ ಕಂಪ್ಲೀಟಾಗಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ಇಟ್ಕೊಂಡಿದ್ದೀನಿ. ಯಾವುದೂ ನೀಟಾಗಿ ಆರ್ಗನೈಸ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಇಷ್ಟೇ ಇಟ್ಕೊಳ್ಳೋಕೆ ಬರೋದು, ಹಾಗಾಗಿ ಇದೆಲ್ಲ ಹಿಂಗೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಬಳೆ, ಇಂಪು ಬಳೆ, ಅವಳು ಪ್ರೀ ವೆಡ್ಡಿಂಗ್ ಶೂಟ್ ಬಳೆ ಇಲ್ಲೇ ಬಿಟ್ಟೋಗಿದ್ದಾಳೆ. ಆ್ಯಂಡ್ ಇದು ಲಿಪಿದು, ಆ್ಯಂಡ್ ಇದೇನೋ ಬಾಕ್ಸ್ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಅಷ್ಟೇ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ನ ನಾನಿಲ್ಲಿ ಈ ಥರ ಡ್ರಾಯರಲ್ಲಿ ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೆ ಸೊ ನನಗೆ ತಕ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಹಾಗಾಗಿ ಇದೆಲ್ಲ ನೀಟಾಗಿ ತಕ್ಕೊಂಡು. ಸೊ ಇದಿಷ್ಟು ಇದು ಬಾಕ್ಸ್ ಆಯಿತು, ಇದನ್ನು ಹಿಂಗೆ ಕ್ಲೋಸ್ ಮಾಡ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ಇದನ್ನು ನಾನು ಯೂಸ್ ಮಾಡೋ ಸಿರಮ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸನ್ಸ್ಕ್ರೀನಿಂದ ಹಿಡಿದು ಅದನ್ನ ಔಟ್ಸೈಡ್ ಏನಕ್ಕೆ ಇಟ್ಕೊಂಡಿಲ್ಲ ಅಂತ ಹೇಳ್ದೆ ಅಲ್ಲ. ಸೊ ಇದು ಅಷ್ಟೇ, ನಾನು ಯೂಸ್ ಮಾಡೋ ಲಿಪ್ ಲೈನರ್ನು ಅಷ್ಟೇ ಈ ಥರ ಹಾಕಿ ಕಾಜಲ್ಲು ಪ್ರತಿಯೊಂದನ್ನು ಹಿಂಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಕೈಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಇಯರಿಂಗ್ಸು, ನನ್ನ ಹತ್ರ ಇಯರಿಂಗ್ಸ್ ಅಂತ ಅಂದರೆ ನನಗೆ ತುಂಬಾ ಇಷ್ಟ, ಹಾಗಾಗಿ ಇಯರಿಂಗ್ಸನ್ನು ಅಷ್ಟೇ ಎಲ್ಲಿ ಹೋದರೂ ಬಿಡಲ್ಲ, ಎಷ್ಟು ಬಾಕ್ಸ್ ಇಟ್ಕೊಂಡ್ರೂ ಸಾಕಾಗಿಲ್ಲ. ನೋಡಿ ಇಲ್ಲಿ ಹೆಂಗೆ ತುಂಬ್ಕೊಂಡಿದ್ದೀನಿ ಅಂಥೇಳಿ, ಹೋಗಿದ್ದ ಕಡೆ ಎಲ್ಲ ಇಯರಿಂಗ್ಸ್ನ ತಗೊಂಡು ಬರ್ತೀನಿ ನಾನು. ಇಯರಿಂಗ್ ಕಲೆಕ್ಷನ್ ಮಾಡಿದ್ದೀನಿ, ಮತ್ತು ಹೊಸ ಅಡಿಷ್ನಲ್ ಏನಾದ್ರು ಮಾಡಬೇಕಷ್ಟೆ. ಇದೆಲ್ಲ ಇಯರಿಂಗ್ ಕಲೆಕ್ಷನ್ಸ್ ಬಾಕ್ಸಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ವಿಡಿಯೋ ಮಾಡೋಕ್ಕೆ ಈ ಡೋರ್ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಕರ್ಚೀಫ್ನ ತಗೊಂಡು ಕಟ್ಕೊಂಡಿದ್ವಿ ನಾವು. ಸೊ ಇವಾಗ ಇದನ್ನು ಬಿಚ್ಚಿ ಹಿಂಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಕೆಳಗಡೆ ರೂಮಿಂದ ಇವಾಗ ನನ್ನ ರೂಮಲ್ಲಿ, ನನ್ನ ರೂಮಲ್ಲ, ನನ್ನ ಮಗಳು ರೂಮಲ್ಲಿ ಇರೋವಂತಹ ಕೆಲವೊಂದು ಬಟ್ಟೆಗಳನ್ನ ಅಲ್ಲೂ ಜೋಡಿಸ್ಕೊಂಡಿದ್ದೀನಿ. ಸೊ ಅದರದ್ದು ಕಲೆಕ್ಷನ್ಸ್ನ ತೋರಿಸ್ತೀನಿ ಬನ್ನಿ. ಮೇ ಬಿ ಇದು ಪಾರ್ಟ್ 1ಗೆ ಹಾಕ್ತೀನೋ ಪಾರ್ಟ್ 2ಗೆ ಹಾಕ್ತೀನೋ ಗೊತ್ತಿಲ್ಲ, ಯಾಕೆ ಅಂತ ಅಂದರೆ ಏನಾದ್ರು ಡ್ಯೂರೇಷನ್ ಜಾಸ್ತಿ ಆದರೆ ನಾನು ಅದನ್ನು ಪಾರ್ಟ್ 2 ಮಾಡ್ತೀನಿ. ಸೊ ಇವಾಗ ಇಲ್ಲೂ ಕೆಲವೊಂದು ಬಟ್ಟೆಗಳನ್ನ ಜೋಡಿಸಿಟ್ಕೊಂಡಿದ್ದೀನಿ. ನಂದು ಜೀನ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು, ಪುಲ್ಲೋವೇರು, ಟವಲ್ಲು, ಅದೆಲ್ಲ ಇಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಲಿಪಿದು ಬಟ್ಟೆ ಇಟ್ಕೊಂಡಿದ್ದೀನಿ ಇಲ್ಲಿ, ಹಾಗಾಗಿ ಲಿಪಿದು ಬಟ್ಟೆ ಕಲೆಕ್ಷನ್ಸು ಮತ್ತು ಮೋಹನ್ದು ವಾರ್ಡ್ರೋಬ್ ಟೂರ್ನ ಇನ್ನೊಂದು ದಿನ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟಾಗಿ ವಾಕಿನ್ ಬಂದರೆ ಇದು ಲಿಪಿ ವಾರ್ಡ್ರೋಬೇ. ಇದು ಆ್ಯಕ್ಚುಲಿ ಲಿಪಿಯಿಂದ ಚಿಕ್ಕವಳಲ್ವಾ ಅಂಥೇಳಿ ಕಂಪ್ಲೀಟಾಗಿ ನಾನು ಆಕ್ಯುಪೈ ಮಾಡ್ಕೊಂಡಿದ್ದೀನಿ.
ಆ್ಯಂಡ್ ಇಲ್ಲಿ ಏನಂತ ಅಂದರೆ ತುಂಬ ಅಪರೂಪಕ್ಕೆ ಸ್ಯಾರಿ ವೇರ್ ಮಾಡೋದು ನಾನು, ಏನಾದರೂ ಫಂಕ್ಷನ್ಸಿಗೆ ಹೋದರೆ ಆ ಟೈಪ್ ಮಾತ್ರ. ಆ ಥರದ್ದೆಲ್ಲ ಸ್ಯಾರಿಗಳನ್ನೆಲ್ಲ ನಾನು ಇಲ್ಲಿ ಆರ್ಗನೈಸ್ ಮಾಡಿಟ್ಕೊಂಡಿದ್ದೀನಿ. ಕಾಲೇಜ್ನ ಬಿಟ್ಟ ಮೇಲೆ ಸ್ಯಾರಿ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ ಮೊದಲಾಗಿದ್ರೆ ತಿಂಗಳಿಗೆ 3-4 ಸ್ಯಾರಿ ತೊಗೊಳ್ತಾ ಇದ್ದೆ. ಹೊಸದಾಗಿ ಸ್ಯಾರಿ ಉಡೋದು ಒಂಥರ ಕ್ರೇಜು ನನಗೆ. ಹಳೆ ಸ್ಯಾರಿನೇ ರಿಪೀಟ್ ಮಾಡೋಕ್ಕೆ ಬೋರ್ ಅನ್ನಿಸ್ತಿತ್ತು. ಬಟ್ ಸ್ಯಾರಿ ಮೇಲೆ ಕಂಪಲ್ಸರಿಯಾಗಿ ಸ್ವೆಟ್ರ್ ಹಾಕ್ಕೊಂಡು ಹೋಗಿರ್ತಾ ಇದ್ದೆ. ಸೊ ಇದಿಷ್ಟು ಕೆಲವೊಂದೊಂದು ಸ್ಯಾರೀಸ್ ನನಗೆ ತುಂಬಾ ಮೆಮೊರೀಸ್ ಇದ್ದರೆ ಮಾತ್ರ ನಾನು ಆ ಸ್ಯಾರಿನ ಇಟ್ಕೊಳ್ತೀನಿ. ಇಲ್ಲ ಅಂತ ಅಂದರೆ ನಮ್ಮ ಅಮ್ಮಂಗಾಗಿರ್ಬೋದು, ಅಕ್ಕ ಯಾರಿಗಾದ್ರೂ ಉಡ್ತಾರಲ್ಲ ಡೈಲಿ ವೇರ್ ಮಾಡೋರಿಗೆ ಕೊಡ್ತೀನಿ. ಆಲ್ಮೋಸ್ಟ್ ನನ್ನ ಕಾಲೇಜಲ್ಲಿ ಇದ್ದಿದ್ದೆಲ್ಲ ಸಿಂಥೆಟಿಕ್ ಸ್ಯಾರೀಸ್ ಎಲ್ಲ ಲೈಟ್ ವೆಯ್ಟ್ ಸ್ಯಾರೀಸ್ನೇ ವೇರ್ ಮಾಡ್ತಿದ್ದಿದ್ದು, ಅದೆಲ್ಲ ಅಮ್ಮಂಗೆ ಕೊಟ್ಟಿದ್ದೀನಿ ನಾನು. ಸೊ ಇಲ್ಲಿ ಕೆಲವೊಂದೊಂದು ಸಿಲ್ಕ್ ಸ್ಯಾರೀಸು ಮತ್ತು ಕಾಟನ್ ಸ್ಯಾರೀಸ್ನ ಇಟ್ಕೊಂಡಿದ್ದೀನಿ. ಬಟ್ ಇದೆಲ್ಲ ಏನಪ್ಪ ಅಂತಂದರೆ ಇವಾಗ ತೆಗೆದು ನಾನು ಎಲ್ಲದನ್ನು ತೋರ್ಸೋಕೆ ಹೋದ್ರೆ ಅದು ಸರಿಯಾಗಲ್ಲ. ಏನು ಲೈಕ್ ಸಪ್ರೇಟಾಗಿ ಒಂದು ದಿನ ಸ್ಯಾರಿ ಕಲೆಕ್ಷನ್ಸ್ ಅಂತಲೇ ಮಾಡ್ತೀನಿ, ವಿತ್ ಬ್ಲೌಸು ಯಾವ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದಷ್ಟು ನನ್ನ ಸ್ಯಾರೀಸು. ಇದಲ್ಲದೆ ಆ ಕಡೆನೂ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಗ್ಯಾಪ್ ಉಳಿಯುತ್ತೆ ಅಲ್ವಾ, ಏನಾದರೂ ಒಂದು ಬಾಕ್ಸ್ನ ಹಾಕಿ ಇಟ್ಕೊಂಡು ಏನಾದರೂ ಇಟ್ಕೊಬೋದು ಇಲ್ಲಿ. ಇನ್ನು ನಾನು ಏನು ಇಟ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಅದಾದಮೇಲೆ ನೆಕ್ಸ್ಟು ಈ ಥರ ಕೆಳಗಡೆ ಬಾಕ್ಸ್ನ ಹೇಗೆ ಸ್ಟೋರ್ ಮಾಡ್ಕೊಬೇಕು ಬ್ಲೌಸಸ್ ಎಲ್ಲ ಅಂತ ಅಷ್ಟು ಗೊತ್ತಾಗಲಿಲ್ಲ. ಹಾಗಾಗಿ ಏನು ಮಾಡಿದ್ದೀನಿ ಅಂತ ಅಂದರೆ ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಕೆಳಗಡೆ ತೋರಿಸ್ದಲ್ಲ ಬಾಕ್ಸು, ಅದಕ್ಕೆ ಕ್ಯಾಪ್ ಇಲ್ಲ. ಸೊ ಇದಕ್ಕೆ ಕ್ಯಾಪ್ಸ್ ಇದೆ. ಯಾರಾದರೂ ಈ ಥರ ಕ್ಯಾಪ್ನ ಹಾಕಿ ಡಸ್ಟ್ ಆಗುತ್ತೆ ಅಂತ ಕವರ್ ಮಾಡಿ ಇಟ್ಕೊಳ್ಳೋರಿಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಈ ಬಾಕ್ಸ್ ಸ್ವಲ್ಪ ಕಾಸ್ಟ್ಲಿ, ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಹಾಗಾಗಿ. ಇದೆಲ್ಲ ಏನಂತ ಅಂದರೆ ನಾನು ಯೂಸ್ ಮಾಡೋಂತಹ ಕೆಲವೊಂದು ಸ್ಟೋಲ್ ಆಗಿರ್ಬೋದು. ಇದು ಮೋಹನ್ ನೇಪಾಳಕ್ಕೆ ಹೋಗಿದ್ರು, ನೇಪಾಳಿಂದ ತಗೊಂಡು ಬಂದಿದ್ದರು. ಆ್ಯಂಡ್ ಅದೆಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಮೇ ಬಿ ಬಾಕ್ಸ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ನಾನು ಜೋಡಿಸುವಾಗ. ಆ್ಯಂಡ್ ನೆಕ್ಸ್ಟು ಸ್ಯಾರಿ ಬ್ಲೌಸಸ್ ಏನಿರುತ್ತೆ ಇದನ್ನು ಒಂದು ವೈಟ್ ಕಲರ್ ಬಟ್ಟೆಲಿ ರ್ಯಾಪ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ವೈಟ್ ಕಲರ್ ಬಟ್ಟೆಲಿ ರ್ಯಾಪ್ ಮಾಡಿ ಇಟ್ಟಿಲ್ಲ ನಾನು, ಯಾಕಂದರೆ ಅಷ್ಟು ಟೈಮ್ ಸಿಕ್ಕಲಿಲ್ಲ ನನಗೆ. ಮತ್ತು ಆವಾಗಿಂದ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದೆಲ್ಲ ಫ್ಯಾನ್ಸಿ ಸ್ಯಾರಿ ಬ್ಲೌಸಸ್ ಏನಿರುತ್ತೆ ಅದನ್ನೆಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ರ ಮೇಲೆ ಒಂದೊಂದು ಇಟ್ಕೊಂಡಿದ್ದೀನಿ. ಬಟ್ ಇದಕ್ಕೆ ಸಪ್ರೇಟಾಗಿ ಬಾಕ್ಸ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕವರ್ ಮಾಡಿ ಇಟ್ಕೊಳೋರಿಗೆ. ಸೊ ನಾನು ಹೀಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ಡ್ರಾಪ್ ಮಾಡಿ ನನಗೆ. ಆ್ಯಂಡ್ ನೆಕ್ಸ್ಟು ಸಿಲ್ಕ್ ಸ್ಯಾರಿ ಬ್ಲೌಸಸ್ ಇರುತ್ತಲ್ವ, ಸಿಲ್ಕ್ ಸ್ಯಾರಿ ಬ್ಲೌಸಸ್ನು ಸೇಮ್ ಇದೇ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಸಿಲ್ಕ್ ಸ್ಯಾರಿ ಬ್ಲೌಸಸ್ ಇಟ್ಕೊಂಡಿರೋದು ನಾನು. ಹೀಗೆ ಹಿಂಗೆ ಸೈಡಿಗೆ ಹಿಂಗೆ ಇಟ್ಕೊಂಡಿದ್ದೀನಿ. ಈ ಥರ ಹಿಂಗೆ ನೋಡಿಕೊಂಡು ಹಿಂಗೇನಾದರೂ ಪಿಕ್ ಮಾಡ್ಬೋದು ಅಂತ ಹೇಳಿ ಎಂಬ್ರಾಯ್ಡ್ರಿ ಮಾಡಿಸಿರೋದು ಎಲ್ಲದು ಮಿಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಏನು ಜೋಡಿಸ್ಕೊಂಡಿಲ್ಲ. ಆ್ಯಂಡ್ ನೆಕ್ಸ್ಟು ಸ್ಯಾರೀಸ್ ಮಾತ್ರ ನನಗೆ ತುಂಬಾ ಇತ್ತು ಮೊದಲು. ಇವಾಗ ಎಲ್ಲದು ಡಿಕ್ಲಟರಿಂಗ್ ಮಾಡಿಬಿಟ್ಟಿದ್ದೀನಿ, ಯಾವ ಸ್ಯಾರೀಸ್ನೂ ಇಟ್ಕೊಂಡಿಲ್ಲ. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ಬಾಕ್ಸ್ ಒಂಥರ ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ. ಮತ್ತು ನಾನು ಇದು ಯಾವುದೂ ಲೈಕ್ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಅಥವಾ ಏನು ವಾರ್ಡ್ರೋಬ್ ಟೂರ್ ಮಾಡೋಕ್ಕೆ ಅಂತೆಲ್ಲ ಪರ್ಚೇಸ್ ಮಾಡಿರೋದಲ್ಲ, ಇದೆಲ್ಲ ಫಸ್ಟಿಂದನೂ ನಾನು ಇಟ್ಕೊಂಡಿರೋ ಬಾಕ್ಸಸ್ಸು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲಿ ಈ ಥರ ನನಗೆ ಸ್ಯಾರಿ ಮ್ಯಾಚಿಂಗ್ದು ಪೆಟಿಕೋಟ್ಸ್ ಎಲ್ಲ ಇರುತ್ತಲ್ವ, ಅದನ್ನು ಈ ಥರ ಕಲರ್ಸ್ನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬೇಕಾಗಿರೋ ಕಲರ್ನ ಹಿಂಗೆ ಪಿಕ್ ಮಾಡ್ಬೋದು ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟು ಬಾಕ್ಸಸ್ಸು ಇಲ್ಲಿ ಸಿಲ್ಕ್ ಸ್ಯಾರಿ ಬ್ಲೌಸಸ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಸಿಲ್ಕ್ ಸ್ಯಾರಿ ಬ್ಲೌಸಸ್ಸು. ಗಾಳಿ ಆಡಲ್ಲ ಅಂತ ಅಂದರೆ ಏನು ಮಾಡಬೇಕು ಅಂತ ಅಂದರೆ, ಈಗ ಬಿಸಿಲಿಗೆ ಒಂದೊಂದು ಸ್ವಲ್ಪ ಹೊತ್ತು ಹಾಕಿಟ್ರೆ ಗಾಳಿ ಆಡುತ್ತೆ. ಇಲ್ಲ ಅಂತಂದರೆ ನಾನೇನು ಮಾಡ್ತೀನಿ ಅಂತ ಅಂದರೆ ಈ ಬಾಕ್ಸ್ದು ಕ್ಯಾಪ್ನ ತೆಗೆದು ವಾರ್ಡ್ರೋಬ್ನ ಓಪನ್ ಮಾಡಿ ಕೆಲವೊಂದು ಸತಿ ಬಿಟ್ಬಿಡ್ತೀನಿ. ಆವಾಗ ಸ್ವಲ್ಪ ಸ್ಯಾರಿ ಎಲ್ಲ ಗಾಳಿ ಆಡುತ್ತೆ. ಇಲ್ಲ ಅಂತ ಅಂದರೆ 6 ಮಂತ್ಸಿಗೆ ಒಂದು ಸತಿ ಸೀರೆನ ಬೆಳಗ್ಗೆ ಬಿಸಿಲು ಬರುತ್ತೆ ನೋಡಿ, ಆ ಬಿಸಿಲಿಗೆ ಹಾಕಿ ಒಂದು ಅರ್ಧ ಗಂಟೆಲಿ ತೆಗೆದುಬಿಟ್ರೆ ಏನೇ ಸ್ಮೆಲ್ ಇದ್ರೂ, ಏನೇ ಆದರೂ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳಿದ್ರೂ ಕೂಡ ಹೋಗ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಇಲ್ಲೂ ಅಷ್ಟೇ ಏನು ಇಟ್ಕೊಳ್ಳೋದು ಅಂತ ಗೊತ್ತಾಗದೆ ಈ ಥರ ಬೆಡ್ಶೀಟ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ಲಿಪಿ ರೂಮಿಗೆ ಯೂಸ್ ಮಾಡೋದು. ಆ್ಯಂಡ್ ಈ ಬಾಕ್ಸಲ್ಲಿ ಕೆಲವೊಂದು ಪಿಲ್ಲೋ ಕವರ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ
ಅದೆಷ್ಟು ಈ ಕಡೆ ಸ್ಯಾರಿ ಕಂಪಾರ್ಟ್ಮೆಂಟ್ದು ಏನು ಟೂರು ಸ್ಯಾರಿ ಕಲೆಕ್ಷನ್ಸ್ನ ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ. ನಾವು ಜಾಗ ಸೇವ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಸ್ಲೈಡಿಂಗ್ನ ಮಾಡಿಸ್ಕೊಂಡ್ವಿ. ಹೀಗೆ ತೆಗಿಯೋಕ್ಕೆ ಹೋದರೆ ಏನಾಗುತ್ತೆ ಅಂತ ಅಂದರೆ ಇಲ್ಲೊಂದು ಏನು ಮಿರರ್ ಸ್ಟ್ಯಾಂಡ್ ಬರ್ತಾಯಿತ್ತು, ಅದು ಬರಲ್ಲ ಅಂತ ಹೇಳಿ ಈ ಥರ ಸ್ಲೈಡಿಂಗ್ನ ಮಾಡಿಸ್ಕೊಂಡಿದ್ದೀವಿ. ಆ್ಯಂಡ್ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಯಾವುದು ಏನು ಅಂತ ಹೇಳಿ. ಆ್ಯಂಡ್ ಸೇಮ್ ಈ ಕಡೆ ಬಂದರೆ ಈ ಕಡೆ ಸ್ಲೈಡ್ ಮಾಡಿದ್ರೆ ಇವಾಗ ಸದ್ಯಕ್ಕೆ ಲಿಪಿದು ಬಟ್ಟೆಗಳನ್ನ ಜೋಡಿಸಿ ಇಟ್ಕೊಂಡಿದ್ದೀನಿ. ಇವಳಿಗಿನ್ನ ನೀಟಾಗಿ ಏನೋ ಆರ್ಗನೈಸ್ ಮಾಡ್ಕೊಂಡಿಲ್ಲ. ಇಲ್ಲಿ ಅದೇ ನಾನು ಕಾಲೇಜಿಗೆ ಹೋಗ್ತಾ ಇದ್ದಾಗ ಯೂಸ್ ಮಾಡ್ತಿದ್ದಂತಹ ಸ್ಯಾರಿಗಳು. ಇದರಲ್ಲಿ ಕೆಲವೊಂದು ಸೀರೆ ನಂಗೆ ತುಂಬಾ ಇಷ್ಟ, ಅದನ್ನು ನಾನು ಯಾರಿಗೂ ಅಮ್ಮಂಗೂ ಕೊಟ್ಟಿಲ್ಲ, ಯಾರಿಗೆ ಕೊಡೋಕ್ಕೂ ಇಷ್ಟ ಇಲ್ಲ ಅಂತ ಹೇಳಿ ಕೆಲವೊಂದು ಸೀರೆಗಳನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಲಿಪಿದು ಕೆಲವೊಂದು ಡೈಲಿ ವೇರ್ ಕ್ಲೋತ್ಸ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು ಔಟ್ಸೈಡ್ ಹೋಗ್ತಾಳೆ, ಸ್ಕೂಲಿಗೆ ಹೋಗ್ತಾಳಲ್ವ ಆ ಥರ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ಇದೆಲ್ಲ ಕೆಳಗಡೆ ಇದಿಷ್ಟು ಲಿಪಿ ರ್ಯಾಕು. ಮೊನ್ನೆ ತಾನೇ ಲಿಪಿದ ಬಟ್ಟೆ ಆಲ್ಮೋಸ್ಟ್ 1-2 ಬ್ಯಾಗು ಅವಳಿಗೆ ಶಾರ್ಟ್ ಆಗೋದು ಅದೆಲ್ಲದೂ ತೆಗೆದು ಒಂದು ಕಡೆ ಸ್ಟೋರ್ ಮಾಡಿಟ್ಟಿದ್ದೀನಿ, ಯಾರಿಗಾದ್ರೂ ಹೆಲ್ಪ್ಫುಲ್ ಆಗೋರಿಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲೆಲ್ಲ ಲಿಪಿದು ಕೆಲವೊಂದು ಏನು ಫ್ರಾಕ್ನ ಜೋಡಿಸಿಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಹಳೆಯ ಫ್ರಾಕ್ಸು. ಆ ಕಡೆ ಎಲ್ಲ ನಾನು ಏನೋ ಬೇರೆ ಫ್ರಾಕ್ಸ್ನ ಜೋಡಿಸಿಟ್ಕೊಂಡಿದ್ದೀನಿ, ಅದನ್ನ ನೆಕ್ಸ್ಟ್ ತೋರಿಸ್ತೀನಿ ಡ್ರೆಸ್ಸಸ್ಸು. ಇದು ಒಂದು ನಾನು ಆಲ್ರೆಡಿ ಇವಳು ಕೆಲವೊಂದು ವೀಡಿಯೋಸ್ ಮಾಡಿದ್ದೆ ನಾನು ಇವಳ್ದು ಏನೋ ಅವಳದು ಎತ್ನಿಕ್ ವೇರ್ ಅಂತ ಹೇಳಿ. ಇದು ನಮ್ಮನೆ ಗೃಹ ಪ್ರವೇಶದ್ದು. ಆ್ಯಕ್ಚುಲಿ ತುಂಬ ಸ್ಪೆಂಡ್ ಮಾಡಿ ತೊಗೊಂಡ್ಬಿಟ್ಟಿದ್ದೆ, ಸಿಲ್ಕ್ ಮೆಟೀರಿಯಲ್ ಇದು. ಬಟ್ ಚೆನ್ನಾಗಿ ಅನ್ನಿಸ್ತಿತ್ತು ಆವಾಗಿಂದೆಲ್ಲ, ಒಂದು ಮೆಮೊರೀಸ್ ಅಷ್ಟೇ. ಸೊ ಇದಿಷ್ಟು ಈ ಕಡೆದು ವಾರ್ಡ್ರೋಬು. ಏನಪ್ಪ ಅಂತ ಅಂದರೆ ನಾವು ಏನೂ ಅಷ್ಟು ಚೆನ್ನಾಗಿ ಡ್ರೆಸ್ಸಿಂಗ್ ಟೇಬಲ್ನ ಮಾಡ್ಕೊಂಡಿಲ್ಲ. ಅದು ಒಂದೇ ಡಿಸಡ್ವಾಂಟೇಜ್ ನಾವು ಮಾಡ್ಕೊಂಡಿರೋದ್ರಲ್ಲಿ. ನಮ್ಮ ರೂಮಲ್ಲಂತೂ ಡ್ರೆಸ್ಸಿಂಗ್ ಟೇಬಲೇ ಇಲ್ಲ. ಇಲ್ಲೂ ಅಷ್ಟೇ ಮಿರರು ಏನು ಅಷ್ಟು ಚೆನ್ನಾಗಿರೋದು ಹಾಕಿಸ್ಕೊಂಡಿಲ್ಲ ನಾನು. ನೆಕ್ಸ್ಟು ನೀವು ಯಾರಾದರೂ ಮಿರರ್ನ ಹಾಕಿಸ್ಕೊಂಡು ಡ್ರೆಸ್ಸಿಂಗ್ ಟೇಬಲ್ನ, ಕೆಲವರೆಲ್ಲ ಎಷ್ಟು ಚೆನ್ನಾಗಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿಸ್ಕೊಂಡಿರ್ತಾರೆ. ಬಟ್ ಈ ಸಲ ಮಾಡಿಸ್ಬೋದಿತ್ತು, ಬಟ್ ಇಲ್ಲಿ ಸ್ಪೇಸ್ ಏನೂ ಇಲ್ಲ ಅಂತ ಹೇಳಿ ಡ್ರೆಸ್ಸಿಂಗ್ ಟೇಬಲ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ನಂದು. ಇದಿಷ್ಟೇ ನಾವು ಡ್ರೆಸ್ಸಿಂಗ್ ಟೇಬಲ್ ಅಂತ ಮಾಡ್ಕೊಂಡಿರೋದು. ಇಲ್ಲೇನು ಇಟ್ಟಿಲ್ಲ ನಾನಿನ್ನು ಲಿಪಿಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಖಾಲಿ ಬಿಟ್ಕೊಂಡಿದ್ದೀನಿ. ಇದಿಷ್ಟು ಕೆಳಗಡೆ ವಾರ್ಡ್ರೂಬಲ್ಲಿ ಕೆಲವೊಂದು ಡ್ರೆಸ್ಸಸ್ಸು ಆ್ಯಂಡ್ ಇಲ್ಲಿ ನನ್ನ ಸ್ಯಾರಿ ಲಿಪಿದು ಕೆಲವೊಂದು ಡ್ರೆಸ್ಸಸ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಾರ್ಡ್ರೋಬ್ ಟೂರಲ್ಲಿ ತೋರಿಸ್ತೀನಿ. ಆಲ್ರೆಡಿ ನೀವು ನೋಡಿರ್ತೀರಾ, ಲಿಪಿ ಇದರಲ್ಲೇ ಇನ್ನೊಂದು ವಾರ್ಡ್ರೋಬ್ ಇದೆ, ಅದೇ ಕಲರ್ ರೈನ್ಬೋ ಕಲರ್ಸಲ್ಲಿ ಮಾಡಿಸಿದ್ದೀನಲ್ವ ಅದು. ಮತ್ತು ನಮ್ಮ ರೂಮಲ್ಲಿ ಇಟ್ಕೊಂಡಿರೋಂತಹ ವಾರ್ಡ್ರೋಬ್ ಟೂರ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾಕೆ ಅಂತಂದರೆ ಎಲ್ಲ ಒಂದೇ ಸಮ ಆಗಿಬಿಟ್ರೆ ನೋಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳಿ. ಸೊ ಇವತ್ತಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವಾರ್ಡ್ರೋಬ್ ಟೂರ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಾರ್ಡ್ರೋಬ್ ಟೂರ್ ಹೇಗೆ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ತುಂಬಾ ಖುಷಿ ಕೊಡುತ್ತೆ. ಸಪೋಸ್ ಪಾಸಿಟಿವ್ ಇದ್ದರೂ ಆಕ್ಸೆಪ್ಟ್ ಮಾಡ್ಕೊಳ್ತೀನಿ, ನೆಗೆಟಿವ್ ಇದ್ದರೂ ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.